ಜಿ ಪಿಕ್ಚರ್ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಶುಭೋದಯ. ಸಂಖ್ಯಾಶಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಮಮತಾ ನೇರ್ಲಿಗೆ. ನಂಬರ್ಸ್ ಅಂದ್ರೆ ಬದುಕು, ಬದುಕು ಅಂದ್ರೆ ನಂಬರ್ಸ್. ನಮ್ಮ ಜೀವನದ ಎಲ್ಲ ಏರಿಳಿತಗಳಿಗೆ ನಾವು ಪ್ರತಿನಿತ್ಯ ಬಳಸುವ ನಂಬರ್ಸ್ಗಳೇ ಕಾರಣ. ಅದು ಹೇಗೆ ಅಂತ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಾನು ಅಂದ್ರೆ ನಂಬರ್, ನಂಬರ್ ಅಂದ್ರೆ ನಾನು ಅಂತಾನೆ ಪ್ರಖ್ಯಾತಿಯನ್ನು ಹೊಂದಿರುವ ಸಂಖ್ಯಾ ಬ್ರಹ್ಮ ಆರ್ಯವರ್ಧನ್ ಗುರೂಜಿಯವರು. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸಿದ್ಧರ್ಮತಾಯ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಅರಿವು ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದ್ರೆ ನಾನು, ನಾನು ಅಂದ್ರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ದೇವರಿಗೆ ಗೊತ್ತು. ಗುರುಜಿ, ಇವತ್ತಿನ ದಿನಾಂಕ 20ನೇ ತಾರೀಕು 12ನೇ ತಿಂಗಳು 2024ನೇ ಇಸ್ವಿ, ಶುಕ್ರವಾರ. ಇವತ್ತಿನ ದಿನ ಹೇಗಿದೆ ಅಂತ ತಿಳಿಸ್ಕೊಡಿ ಗುರುಜಿ. ತುಂಬಾ ಮಿರಾಕಲ್. 20ನ ನಂಬರ್ಸ್ ಇಸ್ ಜಗತ್ತಿನಲ್ಲಿ ವೆರಿ ಡೇಂಜರ್ ನಂಬರ್ಸ್. ತುಂಬ ದೊಡ್ಡ ದೊಡ್ಡ ಟರರ್ಗಳು ಹುಟ್ಟಿರ್ತಾರೆ. ಅಂದರೆ ಅದು ಯಾವುದೇ ಫೀಲ್ಡಲ್ಲಿ ಹುಟ್ಟಿರೋ ಟರರ್ ಹುಟ್ಟಿಸ್ತಾರೆ. ಅಂದರೆ ಹಿಟ್ಲರ್ ಹುಟ್ಟಿರೋದಾಗಿರ್ಬೋದು, ವೀರೇಂದ್ರ ಸೆಹ್ವಾಗ್ ಆಗಿರ್ಬೋದು, ಕನ್ನಡದ ದುನಿಯಾ ವಿಜಯ್ ಆಗಿರ್ಬೋದು, ಇವರೆಲ್ಲರೂ ಕೂಡ 20ನೇ ತಾರೀಕಲ್ಲಿ ಜನನವಾಗಿರ್ತಾರೆ. 20ನ ನಂಬರ್ಸಲ್ಲಿ ಏನಾಗುತ್ತೆ ಅಂದರೆ, ನಂಬರ್ಸ್ ಇವ್ರು ಸಖತ್ ಫಾಲೋ ಮಾಡಕ್ಕೆ ಬರಕ್ಕಿಲ್ಲ. ಇಡೀ ವರ್ಲ್ಡಲ್ಲಿ ಕ್ರಿಕೆಟ್ ಪ್ಲೇಯರಲ್ಲಿ ಬರ ಇಲ್ದರ ಆಡಿದಂಥವ್ರು ವೀರೇಂದ್ರ ಸೆಹ್ವಾಗ್. 44ನ ಯೂಸ್ ಮಾಡ್ತಿದ್ರು ವೀರೇಂದ್ರ ಸೆಹ್ವಾಗ್. ಫಸ್ಟು ಅವ್ರ ಫಾರ್ಮನ್ನು ಕಳ್ಕೊತಾರೆ, ಕ್ರಿಕೆಟಲ್ಲಿ ಫಾರ್ಮೇ ಕಳ್ಕೊಬಿಡ್ತಾರೆ. ನಂಬರ್ 44 ಅನ್ನೋ ನಂಬರ್ಸ್ ಅವ್ರಿಗೆ ಡೆಡ್ ಆಪೋಸಿಟ್ ಆಗುತ್ತೆ. ಆಮೇಲೆ ಅದಾದ್ಮೇಲೆ ಅವ್ರ ತಾಯಿ ಹೇಳ್ತಾರೆ 46 ಯೂಸ್ ಮಾಡು ಅಂತಾರೆ, ಮತ್ತೆ ಅಲ್ಲೂ ಫಾರ್ಮ್ ಕಳ್ಕೊತಾರೆ. ಅವಾಗ ಅವ್ರ ಹೆಂಡತಿ ಹೇಳ್ತಾರೆ ವೀರೇಂದ್ರ ಸೆಹ್ವಾಗ್ ಅವ್ರಿಗೆ, ನೀವು ನಂಬರ್ ಇಲ್ದಲ್ಲಿ ಆಡ್ರಿ ಕ್ರಿಕೆಟ್ ಅಂತಾರೆ. ಇವತ್ತರೆಗೂ ಕ್ರಿಕೆಟಲ್ಲಿ ನಂಬರ್ ಇಲ್ದಲ್ಲಿ ಆಡಿದಂಥ ವ್ಯಕ್ತಿ ವೀರೇಂದ್ರ ಸೆಹ್ವಾಗ್. 20ನೇ ತಾರೀಕು 20ನೇ ತಾರೀಕುವರೆಗೆ ಸ್ವಲ್ಪ ಅಹಂಕಾರಗಳು ಜಾಸ್ತಿ ಇರುತ್ತೆ. ಅದನ್ನ ತಗ್ಗಿ ಬಗ್ಗಿ ನಡೆದ್ರೆ ಅವ್ರು ತುಂಬಾ ದೇವರಿಗೆ ಹತ್ರವಾಗಿರ್ತಾರೆ. ಯಾಕಂದ್ರೆ ಹಿಟ್ಲರ್ ನೆನೆಸ್ಕೊಂಡ್ರೆ ಸಾಕು, ಅವ್ರಕ್ಕಿಂತ ಅಟವಾದಿ ಯಾರು ಬೇಕಾಗಿಲ್ಲ. ಇಲ್ಲ ಕನ್ನಡದಲ್ಲಿ ದುನಿಯಾ ವಿಜಯಕ್ಕಿಂತ ಅಟವಾದಿ ಯಾರು ಇಲ್ಲ. ವೀರೇಂದ್ರ ಸೆಹ್ವಾಗ್ ಫಸ್ಟ್ ಬಾಲೇ 6 ಹೊಡಿತಾರೆ, ಅವ್ರಕ್ಕಿಂತ ಅಟವಾದಿ ಯಾರು ಇಲ್ಲ. ಅಂದ್ರೆ ಎಲ್ಲರೂ ಹಠ ಜಾಸ್ತಿ. ಹಠ ಅನ್ನೋದನ್ನ ಇವ್ರ ನಂಬರಲ್ಲಿ ಬರ್ತೆ ಬಂದಿರುತ್ತೆ. ಹಾಗಾಗಿ 20 ಅನ್ನೋದು ಅವ್ರನ್ನೂ ಕೂಡ ಸುಳಿವಿಲ್ ಸಿಕ್ಕಿ ಸುಟ್ಟಾಕ್ಬಿಡುತ್ತೆ. 2 ನಂಬರ್ಸ್ ಇಸ್ ಸಕ್ಸಸ್ ನಂಬರ್ಸ್. ಆ 20ಅಲ್ಲಿ 0 ಬರೋ ನಂಬರ್ಸ್ ಅವ್ರ ಲೈಫಲ್ಲಿ ತುಂಬ ಡಿಸ್ಟರ್ಬ್ ಮಾಡುತ್ತೆ. ಅದರಲ್ಲೂ ಕೂಡ ಇವತ್ತು ಶುಕ್ರವಾರ ಮಕಾ ನಕ್ಷತ್ರ ತುಂಬ ಪವರ್ಫುಲ್ ಅಂತ ನಕ್ಷತ್ರ ಇರೋದ್ರಿಂದ ಮಕಾ ನಕ್ಷತ್ರ ತುಂಬ ಬ್ಯೂಟಿಫುಲ್. ಅದು ಸಿಂಹರಾಶಿ ಮಕಾ ನಕ್ಷತ್ರ ತುಂಬ ಬ್ಯೂಟಿಫುಲ್ ಅಂತ ನಕ್ಷತ್ರ. ಇವ್ರ ಲೈಫಲ್ಲಿ ಅಹಂಕಾರ ಜಾಸ್ತಿ ಬಂದಷ್ಟು ಇವ್ರ ಲೈಫಲ್ಲಿ ಎಲ್ಲವನ್ನೂ ಕಳ್ಕೊತಾರೆ 100%. ಕೊನೆಯವರೆಗೂ ವೀರೇಂದ್ರ ಸೆಹ್ವಾಗ್ ಅಷ್ಟೆಲ್ಲ ಸಖತ್ತಾಗಿ ಆಡಿದ್ರು ಕೂಡ ಅವ್ರು ಕ್ಯಾಪ್ಟನ್ ಆಗಲ್ಲ 100%. ಕ್ಯಾಪ್ಟನ್ ಅವ್ರ ಲೈಫಲ್ಲಿ ಕ್ಯಾಪ್ಟನ್ ಆಗಲ್ಲ. ಅವ್ರು ಕ್ಯಾಪ್ಟನ್ ಆಗಕ್ಕೆ ತುಂಬ ಸರಿ ಟೈಮ್ ಸಿಗ್ನಲ್ಲ. ಯಾಕಂದರೆ ಅವರಲ್ಲಿ ಒಂಥರ ತಾಳ್ಮೆ ಇಲ್ದಿರೋದರ ಆಡಿ ಕ್ರಿಕೆಟಲ್ಲಿ ಆಡಿದ್ರು. ಕ್ಯಾಪ್ಟನಲ್ಲಿ ಅವ್ರು ಕಷ್ಟಕ್ಕೆ ಸಿಗಾಕಿದ್ರು. ನನಗೆ ತಿಳಿದಿರೋ ಪ್ರಕಾರ ಇವ್ರಿಗೆ ಅವ್ರ ಅದೃಷ್ಟದ ಬಣ್ಣ, ಅದೃಷ್ಟದ ಕಲರ್ಸು, ಅದೃಷ್ಟದ ಸ್ಟೋನ್ಗಳು, ಅದೃಷ್ಟದ ವಾಸ್ತು ಇದನ್ನೆಲ್ಲ ಫಾಲೋ ಮಾಡಿಸೋ ಲಕ್ ಜಾಸ್ತಿ ಇರುತ್ತೆ. ಇವ್ರು ಆದಷ್ಟು ಬೋಲ್ಡ್ ಆಗಿರೋಕ್ಕೆ ಟ್ರೈ ಮಾಡ್ತಾರೆ. ಬೋಲ್ಡ್ ಆಗಿರೋಕ್ಕೆ ತುಂಬ ಟ್ರೈ ಮಾಡ್ತಾರೆ. ಅದನ್ನ ಬೋಲ್ಡ್ನ ತುಂಬ ಕಂಟ್ರೋಲಿಗೆ ತಗೊಬಂದ್ರೆ ಒಳ್ಳೇದು. ಅಂದರೆ ಇವರೆಲ್ಲರೂ ಜಿಮ್ನಾಸ್ಟಿಕ್ಸ್, ಸಿನಿಮಾ, ಕ್ರಿಕೆಟ್ ಪ್ಲೇಯರು, ಇದೆಲ್ಲ ವಿಪರೀತ ರಾಜಯೋಗದ ಕೊಡೋಂಥ ಡೇಟ್ ಆಫ್ ಬರ್ಸ್ ಇವ್ರ ಲೈಫಲ್ಲಿ ತುಂಬ ರಾಜಯೋಗ ಕೊಡುತ್ತೆ. ಇವರು ಅವಾಯ್ಡ್ ಮಾಡ್ಬೇಕಾದ್ರೆ ನಂಬರ್ಸು ಮತ್ತು ಫಾಲೋ ಮಾಡೋ ನಂಬರ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ನಾನು ತಿಳಿದಿರೋ ಪ್ರಕಾರ ಇವ್ರಿಗೆ 1, 10, 19 ಒಂದೊಂದು ಸರಿ ಸಕ್ಸಸ್ ಕೊಡುತ್ತೆ, ಒಂದೊಂದು ಸರಿ ತುಂಬ ದೊಡ್ಡ ಫೇಲ್ಯೂರ್ ಕೊಡುತ್ತೆ. 1, 10, 19 ತುಂಬ ದೊಡ್ಡ ಸಕ್ಸಸ್ಸು, ತುಂಬ ದೊಡ್ಡ ಫೇಲ್ಯೂರ್ ಎರಡೂ ನೋಡ್ತಾರೆ. ಮತ್ತು 2 ಯಾವಾಗಲೂ ಸಕ್ಸಸ್ಸನ್ನು ಕೊಡುತ್ತೆ, ಫೇಲ್ಯೂರ್ನು ಕೊಡುತ್ತೆ. 2, 11, 20, 29 ಸಖತ್ ಫೇಲ್ಯೂರ್ನ ಮಾಡುತ್ತೆ. 100% ಸಖತ್ ಸಕ್ಸಸ್ಸನ್ನು ಕೊಡುತ್ತೆ. ಅವರೇಜ್ ನಂಬರ್ ಇವೆರಡು ಏನೂ ಹೇಳೋಕ್ಕಾಗಲ್ಲ. ಇದ್ರೆ ಆ ದಡ ಸೇರ್ತಾರೆ, ಇಲ್ಲ ನೀರಲ್ಲಿ ಮುಳುಗಿಬಿಡ್ತಾರೆ. ಅದೇ ರೀತಿಯಲ್ಲಿ ಇವ್ರಿಗೆ ತುಂಬ ಜೀವನದಲ್ಲಿ ಅತಿ ಹೆಚ್ಚು ಸಕ್ಸಸ್ಸನ್ನು ಕೊಡೋಂಥ ನಂಬರ್ಸು 3, 12, 21, 30 ಎವ್ರಿಗ್ರೀನ್ ಸಕ್ಸಸ್ಸು. ಈ 20ಕ್ಕೆ 30 ತುಂಬ ರಾಜಯೋಗ. ಈ 10ನೇ ತಾರೀಕರಿಗೆ 20ಕ್ಕೆ 10, 30 ರಿಲೇಷನ್ಶಿಪ್ಪನ್ನು ಮಾಡೋಕ್ಕೂ ತುಂಬ ಬ್ಯೂಟಿಫುಲ್ ಆಗಿರ್ತಾರೆ. ಅದಾದಮೇಲೆ ಇವ್ರ ಲೈಫಲ್ಲಿ ಕರಾಳುವ ದಿನ 4, 13, 22, 30 ಮರಣವನ್ನು ಕೂಡ ಇವ್ರಿಗೆ ನೋಡ್ಬಿಡ್ತಾರೆ. ಇವ್ರ ಸಾವನ್ನು ನೋಡ್ತಾರೆ, ಇವ್ರ ಜನ್ಮ ಕೊಟ್ಟವ್ರ ಸಾವನ್ನು ನೋಡ್ತಾರೆ, ಇವ್ರ ಫ್ರೆಂಡ್ಶಿಪ್ ಸಾವನ್ನು ನೋಡ್ತಾರೆ, ಇವ್ರ ಬಿಗ್ನೆಸ್ ಸಾವನ್ನು ನೋಡ್ತಾರೆ, ಇವ್ರ ಕೆರಿಯರ್ ಸಾವನ್ನು ನೋಡ್ತಾರೆ. ಇವ್ರು ಅಪ್ಪಿ ಚಾಲೆಂಜ್ ಮಾಡಬೇಕು ಅಂದ್ರೆ ನನ್ನ ಮುಂದೆ ಇವ್ರ ವೆಹಿಕಲ್ ನಂಬರು 44, 444 ಇಲ್ಲ ಮೊಬೈಲ್ ನಂಬರು 444 ಇಟ್ಬಿಡ್ಲಿ, ಲೂಸ್ ಆಗಿಬಿಡ್ತೀರ. ಹಂಗೆ ಲೂಸಾಗಿ ಗಿರಿ ರಿಪೀಟ್ ಆಗ್ಬಿಡುತ್ತೆ 100%. ಸೊ ಹೆಂಗೆ ಒಳೆಯಲ್ಲಿ ಒಂದು ಭಾಳ ಸುಳಿ ಇರುತ್ತೆ, ಆ ಸುಳಿ ಹತ್ರ ಎಂಥ ಟೈಟಾನಿಕ್ ಬೋಟ್ ಅವರು ಮುಳುಗಿಸ್ಬಿಡುತ್ತೆ. ಹಂಗೆ ನೀರಲ್ಲೂ ಕೂಡ ಸುಳಿ ಇರುತ್ತೆ. ಹಾಗೆ ಈ ನಂಬರ್ನ ಇವ್ರು ಫಾಲೋ ಮಾಡೋ ಸುಳಿ ಇರುತ್ತೆ. ಬೇಕಾದ್ರೆ ಬರ್ದಿಟ್ಟು ಕೇಳಿ, ನಿಮ್ಮ ಮನೆಯಲ್ಲಿ ಯಾರ್ದಾದ್ರು ಡೆತ್ ಫೋಟೋ 4ನೇ ತಾರೀಕು ಇರುತ್ತೆ, ನಿಮ್ಮ ಲೈಫಲ್ಲಿ ನೆನಪಿರೋ ಥರ ಇರುತ್ತೆ. ಇಲ್ಲ 4ನೇ ತಾರೀಕು ನಿಮ್ಮನ್ನ ಡಿಸ್ಟರ್ಬ್ ಮಾಡುತ್ತೆ 100%.
ನಂಬರ್ 4 ನೀವು ಅವಾಯ್ಡ್ ಮಾಡೋಷ್ಟು ಭಾಳ ಒಳ್ಳೆಯದು. 4, 13, 22, 31 ಇದು ತುಂಬ ಅವಾಯ್ಡ್ ಮಾಡಬೇಕು. ಇವ್ರ ಲೈಫಲ್ಲಿ ಎವ್ರಿ ಸಕ್ಸಸ್. ಇವ್ರು ಮುಟ್ಟಿದ್ದೆಲ್ಲ ಚಿನ್ನ, ಮುಟ್ಟಿದ್ದೆಲ್ಲ ರಾಜಯೋಗ. ಇವ್ರ ಲೈಫಲ್ಲಿ 5, 14 ಒಂಚೂರು ಪರವಾಗಿಲ್ಲ, 23 ವಿಪರೀತ ರಾಜಯೋಗ. 5, 23 ಇವ್ರ ಲೈಫಲ್ಲಿ ತುಂಬ ಬದಲಾವಣೆ ಮಾಡಿಕೊಡುತ್ತೆ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ, ಈ ನಂಬರ್ಸ್ ಇವ್ರನ್ನ ಉದ್ಧಾರ ಮಾಡಬೇಕು ಅಂತೆಲ್ಲ ಕಾಯ್ತಾ ಇರ್ತೀನಿ. ನೀವು ಹೋಗಿ ಡೇಟಲ್ಲಿ ಮುಟ್ಟಿದ್ರೆ ನೀವು ಉದ್ಧಾರ ಆಗ್ತೀರಾ. ನೀವು ಬೇರೆ ಡೇಟನ್ನು ಫಾಲೋ ಮಾಡ್ರೆ ಪಂಚಮಿ ಬಂತು, ದಶಮಿ ಬಂತು ಅಂತ ಪಂಚೆ ಬಿಚ್ಕೊಂಡ್ರೆ ಅದೇ ಪಂಚನ ಮುಚ್ಚಿಬಿಟ್ಟು ನಿಮ್ಮ ತಿಥಿನೂ ಕೂಡ ಮಾಡಬೇಕಾಗತ್ತೆ 100%. ಗುರುಜಿ 20ನೇ ತಾರೀಕು ಬಗ್ಗೆ ಮಾತಾಡ್ತಾ ಇದ್ವಿ. ಅದಕ್ಕೂ ಇವತ್ತು ಶುಕ್ರವಾರ ಬೇರೆ. ಶುಕ್ರವಾರ ಅಂತ ಅಂದರೆ ನಮ್ಮೆಲ್ಲರಿಗೂ ಗೊತ್ತು, ಕನ್ನಡ ಚಲನಚಿತ್ರಗಳ ರಿಲೀಸ್ ಆಗುವಂತಹ ದಿನ. ಇವತ್ತು UI ಚಿತ್ರ ರಿಲೀಸ್ ಆಗ್ತಾ ಇದೆ, ಬಹುನಿರೀಕ್ಷಿತ ಚಿತ್ರ. 20ನೇ ತಾರೀಕಿಗೂ ಉಪೇಂದ್ರ ಅವ್ರಿಗೂ ಹಾಗೆ ಈ ಸಿನಿಮಾಕ್ಕೂ ಹೇಗಿದೆ ಅಂತ ಒಂದು ಸ್ವಲ್ಪ ಹೇಳಿ ಗುರುಜಿ. ನೋಡಿ, ಉಪೇಂದ್ರ ಅವರು 18ನೇ ತಾರೀಕಿಗೆ ಹುಟ್ಟಿದ್ದಾರೆ. KP ಶ್ರೀಕಾಂತ್ ಅವರು 28ನೇ ತಾರೀಕಿಗೆ ಹುಟ್ಟಿದ್ದಾರೆ. KP ಶ್ರೀಕಾಂತ್ ಮಕರ ರಾಶಿಲಿ ಹುಟ್ಟಿದ್ದಾರೆ. ಉಪೇಂದ್ರ ಬಂದು ಕಟಕ ರಾಶಿಯಲ್ಲಿ ಹುಟ್ಟಿದ್ದಾರೆ. 100% ನಾನು ಮಾತಾಡಿರೋ ಪ್ರಕಾರ ಉಪೇಂದ್ರ ಅವ್ರ ಹತ್ರ ನಾನು ಮಾತಾಡೋ ರೀತಿಯಲ್ಲಿ ಒಂದು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಅದು ಮಕ ನಕ್ಷತ್ರದಲ್ಲೂ ಆಗಿರೋದ್ರಿಂದ ಅದು ಸಂಪತ್ತಾರೆ ಆಗುತ್ತೆ, ಸಿಂಹ ರಾಶಿ ಸಂಪತ್ತಾರೆ ಆಗುತ್ತೆ. KP ಶ್ರೀಕಾಂತ್ ಅವರು ಸಾಕಷ್ಟು ಬಾರಿ ನನ್ನ ಲೈಫಲ್ಲಿ ನನಗೂ ಅವ್ರಿಗೂ ಭಾಳ ವರ್ಷದಿಂದ ಹೊಡೆದಾಟ, ಯಾವಾಗ ಏನೇನು ಮಾಡಿ ಅಂತ ಕೇಳಿದಾಗ ನನ್ನ ತುಂಬ ಚೆನ್ನಾಗಿ ಹೇಳ್ತಾರೆ. ಇವಾಗ ಅವರು ನನ್ನನ್ನು ಫಾಲೋ ಮಾಡಿ ಅವರೇ ಜ್ಯೋತಿಷ ಹೇಳೋ ಲೆವೆಲ್ಗೆ ಆಗ್ಬಿಟ್ಟವ್ರೆ. 100% ನನ್ನ ಫೈಲ್ಗಳು, ನನ್ನ ನಂಬರ್ಸ್ಗಳೆಲ್ಲ ಫಾಲೋ ಮಾಡಿ, ನಕ್ಷತ್ರ ಫಾಲೋ ಮಾಡಿ, ಖಂಡಿತಲ್ಲೂ ಕೂಡ ನನಗೊಂಥರ KP ಶ್ರೀಕಾಂತ್ ತುಂಬ ಆತ್ಮೀಯರಿಂದ ಅವ್ರ ಸಿನಿಮಾ ಸೂಪರ್ ಸಕ್ಸಸ್ಸನ್ನು ಕಾಣುತ್ತೆ. 100% ಉಪೇಂದ್ರ ಅವರು ಕೂಡ ಅವ್ರಿಗೆ ಏಜೇ ಕಾಣ್ತಲ್ಲ, ಇನ್ನೂ ಹೊಸ ಸಿನಿಮಾ ಮಾಡೋ ಥರ ಮಾಡ್ತಾರೆ. ಏನು ಪಿಕ್ಚರಲ್ಲಿ ಹೆಂಗೆ ಗುರಾಡ್ತಾಯಿದ್ರು, ಹೆಂಗೆ ಅಂಬಲಿಸ್ತಾ ಇದ್ರು, ಅದೇ ಥರ ಇಷ್ಟು ಪಿಕ್ಚರ್ ಮಾಡಿದ್ರು ಕೂಡ, ಇಷ್ಟು ಎಲ್ಲಾದರೂ ಕೂಡ ಒಂದು ಇದಕ್ಕೆ ಸೂಪರ್ ಮಾರ್ಕೆಟಿಂಗ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಅದರಲ್ಲೂ ಕೂಡ ಶುಕ್ರವಾರ ಸಿಂಹ ರಾಶಿ ಬಹಳ ವೈಬ್ರೇಷನ್, ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಿದ್ದಾರೆ. ಯಾಕಂದರೆ ಒಂಥರ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬ ಅದ್ಭುತವಾದ ಬ್ರಹ್ಮ ಅನ್ಬೋದು, ಡೈರೆಕ್ಟ್ರಲ್ಲೇ ಬ್ರಹ್ಮ ಅನ್ಬೋದು. ಹಾಗಾಗಿ ಅವರಲ್ಲಿ ನ್ಯಾಲ್ಗೆಲೆ ಸರಸ್ವತಿ ತುಂಬ ತಾಂಡವಾಡುತ್ತೆ. ಮತ್ತು ನಮಗೆ ತಿಳಿದಿರೋ ಮಟ್ಟಿಗೆ ಇವತ್ತವರೆಗೂ KP ಶ್ರೀಕಾಂತ್ ಯಾವುದೇ ಸಿನಿಮಾನ ಸೋಲಕ್ಕೆ ಬಿಡಲ್ಲ. ಅವರು ಇವತ್ತವರೆಗೂ ಸೋಲಕ್ಕೆ ಬಿಡಲ್ಲ. 100% ಅವ್ರಿಗೇನೋ ಪ್ರಾಣಿ ಚಿಹ್ನೆಗಳು ತುಂಬ ಚೆನ್ನಾಗಿ ಬರುತ್ತೆ. 100% ಯಾವ ಮೈಲಾರಿ, ಟಗರು, ಈ ಥರ ಒಂದು ಟಗರು, ಮೈಲಾರಿ, ಇವಾಗ UI ಅದು ಒಂದು ಕುದುರೆ ಸಿಂಪೇದನ್ನ ಮಕ್ಕಳನ್ನ ತೋರಿಸ್ತಾ ಇರ್ತಾರೆ. ಹಾಗಾಗಿ ಪ್ರಾಣಿ ಚಿಹ್ನೆಗಳು KP ಶ್ರೀಕಾಂತ್ ಪ್ರೊಡ್ಯೂಸರ್ಗೆ ತುಂಬ ಒಲ್ದು ಬಂದಿರುತ್ತೆ 100%. ಗುರುಜಿ, ಇಷ್ಟೊತ್ತು ಬಣ್ಣದ ಲೋಕದ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಇವತ್ತು ಶುಕ್ರವಾರ, ಯಾವ ಬಣ್ಣನ ಧರಿಸಿದ್ರೆ ನಮ್ಮ ವೀಕ್ಷಕರಿಗೆ ಒಳ್ಳೇದಾಗತ್ತೆ ಅಂತ ತಿಳಿಸ್ಕೊಡಿ. ಇವತ್ತು ಮೊದಲಿಗೆ ನಂಬರ್ 1 ಬಣ್ಣ ಆರೆಂಜ್. ಆರೆಂಜ್ ಏನಾಗುತ್ತೆ, ಒಂಥರ ಡೆಡ್ ಅಪೋಸಿಟ್ ಆಗುತ್ತೆ. ಆರೆಂಜ್ ಅಂದರೆ ಒಂದು ಸೂರ್ಯನ ಸಂಕೇತವಾಗಿರುತ್ತದೆ. ಇವತ್ತು ಸ್ವಲ್ಪ ಅಷ್ಟೊಂದು ಒಳ್ಳೆಯದಲ್ಲ 100%. ಅದಾದ್ಮೇಲೆ ಚಂದ್ರನ ಸಂಕೇತ ಬಣ್ಣವಾಗಿರುವಂಥ ವೈಟ್ ಕಲರ್ ಬಣ್ಣ 100%. ವೈಟ್ ಕಲರ್ ಬಣ್ಣ ಅವರೇಜಾಗಿ ಸಕ್ಸಸ್ಸನ್ನು ಕೊಡುತ್ತೆ, ತುಂಬ ಅವರೇಜಾಗಿ ಸಕ್ಸಸ್ಸನ್ನು ಕೊಡುತ್ತೆ. ಅದರಲ್ಲಿ ನಂಬರ್ 4ರಿಂದ ಮೀಡಿಯಂ ಬಣ್ಣವನ್ನಾಗಿ ಪರಿವರ್ತನೆ ಆಯ್ತು ಅಂದರೆ 50-75% ರಿಸಲ್ಟ್ ಕೊಡುತ್ತೆ. ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ರಾಜಯೋಗವನ್ನು ಕೊಡೋದು ಯಾಕಪ್ಪ ಅಂದರೆ 2 and 4 ಕಾಂಬಿನೇಷನ್ಗೆ ಗುರುಗ್ರಹದ ಸಂಕೇತ ಯೆಲ್ಲೋ ಕಲರ್ ಬಟ್ಟ ಅಂದರೆ ಅರ್ಶಿನ ಕಲರ್ನ ಅದ್ಭುತವಾಗಿರುವಂಥ ಬಣ್ಣ ಇವತ್ತು ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ, ಯೆಲ್ಲೋ ಕಲರ್ ಬಣ್ಣ. ಅದಾದ್ಮೇಲೆ ಸ್ವಲ್ಪ ಜೇನುತುಪ್ಪನ ರಾವು ಸಂಕೇತವನ್ನು ಕಲರ್ನ ಯೂಸ್ ಮಾಡಿದ್ರೆ ತುಂಬ ಲೈಫಲ್ಲಿ ಡಿಸ್ಟರ್ಬನ್ನು ಕಾಣ್ತಾರೆ. ಅದೇ ರೀತಿಯಲ್ಲಿ ಬುಧಗ್ರಹದ ಸಂಕೇತ ಕಲರ್ನ ನೀವು ಯೂಸ್ ಮಾಡ್ಬೋದು. ಗ್ರೀನ್ ಕಲರ್ ಬಣ್ಣವನ್ನು ಯೂಸ್ ಮಾಡಿದಾಗ ತುಂಬ ರಾಜಯೋಗನ ಕೊಡುತ್ತೆ. ಅದೇ ರೀತಿಯಲ್ಲಿ ವಿಪರೀತ ರಾಜಯೋಗ ಶುಕ್ರ ಗ್ರಹದ ಸಂಬಂಧಪಟ್ಟಂಥ ಬಣ್ಣ ಈ 6ನೇ ನಂಬರ್ ಅಂತ ನಾವೇನು ಹೇಳ್ತೀವಿ, ಶುಕ್ರ ಗ್ರಹದ ಬಣ್ಣ ಬ್ಲೂ ಕಲರ್ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡೋದಷ್ಟು ಸಖತ್ ರಾಜಯೋಗನ ಕೊಡುತ್ತೆ. ಇಲ್ಲೇನಾಗುತ್ತೆ, ಕೇತು ಗ್ರಹದ ಸಂಕೇತ ಬಣ್ಣ ಅಂದರೆ ಎಲ್ಲ ಮಿಕ್ಸ್ ಅಂದರೆ ಚಾಕ್ಲೇಟ್, ಆರೆಂಜ್, ಬ್ಲೂ ಈ ಥರ ಮಿಕ್ಸ್ ಬಣ್ಣ 3ರಿಂದ 4 ಬಣ್ಣವನ್ನು ಯೂಸ್ ಮಾಡಿ ಹಾಕಿರೋ ಅವ್ರ ಲೈಫಲ್ಲಿ ತುಂಬ ಇವತ್ತು ಡಿಸ್ಟರ್ಬ್ ಆಗ್ತಾರೆ. ಆಫೀಸಲ್ಲಿ ಅಷ್ಟೇ ಚಪ್ಪಲಿ ಒಂದು ಕಲರು, ಬ್ಯಾಗ್ ಒಂದು ಕಲರು, ಲಿಪ್ಟಿಕ್ ಒಂದು ಕಲರು, ರವಿಕೆ ಒಂದು ಕಲರು, ಒಂಥರ ಸೀರೆ ಒಂದು ಕಲರ್ ಇದ್ದಾಗಲೂ ಕೂಡ ಡಿಸ್ಟರ್ಬ್ ಆಗುತ್ತೆ. ಒಂದು 3 ಕಲರ್ ಒಳಗಡೆ ಇದ್ದಷ್ಟು ಇವತ್ತು ತುಂಬ ಯಾಪಿಯಾಗಿರ್ತದೆ. ತುಂಬ ಅತಿ ಹೆಚ್ಚು ಬಣ್ಣವನ್ನು ಮಿಕ್ಸ್ ಮಾಡಬೇಡಿ. ಅದಾದಮೇಲೆ ಬರುವಂಥ ಬಣ್ಣ ಯಾವುದಪ್ಪ ಅಂದರೆ, ನೀವು ಜನರಲ್ಗೆ ಬ್ಲ್ಯಾಕ್ ಇಸ್ ವೆರಿ ಡೇಂಜರ್. ಬ್ಲ್ಯಾಕ್ ಇರೋ ಇವತ್ತು ಯಾರ್ಯಾರು ಬ್ಲ್ಯಾಕ್ ಯೂಸ್ ಮಾಡ್ತೀರೋ ಆಕ್ಸಿಡೆಂಟ್ ಆಗ್ಬೋದು, ಅಪಘಾತ ಆಗ್ಬೋದು, ಫೈನ್ ಕಟ್ಬೋದು, ಇಲ್ಲ ಮನಸ್ತಾಪಗಳಾಗ್ಬೋದು, ಸಂಸ್ಥೆಯಲ್ಲಿ ಡಿಸ್ಟರ್ಬ್ ಆಗ್ಬೋದು. ಇದನ್ನು ದಯವಿಟ್ಟು ಯೂಸ್ ಮಾಡಬೇಡಿ. ಅದೇ ರೀತಿಯಲ್ಲಿ ರೆಡ್ ತುಂಬ ಡೆಡ್ ಆಪೋಸಿಟ್, ಜಾರ್ ಬಿದ್ದು ಡೇಟ್ ಮಾಡ್ಕೊಬಿಡ್ಬೋದು. ನೀವು 6ನೇ ತಾರೀಕಲ್ಲಿ ನೀವು ಇವತ್ತೇನಾದ್ರು ರೆಡ್ ಬೆಡ್ಶೀಟನ್ನು ಯೂಸ್ ಮಾಡೋದು, ಇಲ್ಲ ರೆಡ್ ಸೋಫಾ ಮೇಲೆ ಕುತ್ಕೊಂಡು ಫೋನಲ್ಲಿ ಮಾತಾಡೋದು ಕೂಡ ನೀವೇ ಬೈಸ್ಕೋಬೇಕು. ಯಾರಿಗೋ ಬುದ್ಧಿ ಹೇಳೋರಂತವ್ರೆ ನಿಮಗೆ ಬಾಯಿಗೆ ಬಂದಂಗೆ ಬೈತಾರೆ. ರೆಡ್ ಕಲರ್ ಸೋಫಾ ಮೇಲೆ ಕುತ್ಕೊಂಡ್ರು ಕೂಡ ತುಂಬ ದೊಡ್ಡ ಅನಾಹುತ ಆಗುತ್ತೆ. ನೀವು ಏನಾದ್ರು ಫೋನಲ್ಲಿ ಮಾತಾಡ್ತೀರಿ, ನಾಯಿ ಬಂದು ನಿಮ್ಮಲ್ಲಿ ಸಾಕಿ ನಿಮ್ಮನ್ನ ಕಚ್ಚಿಬಿಡೋದು 100%. ಕೆಲಸದ ತಗೊಬಂದು ಕಾಪಿ ಕೊಡ್ಬೇಕು ಮೈ ಮೇಲೆ ಚೆಲ್ಬಿಡೋದು, ಇಲ್ಲ ನಿಮ್ಮ ಮಕ್ಕಳು ಬೈದು ಬಿಡೋದು. ಇವತ್ತು ಮನೆಯಲ್ಲಿ ರೆಡ್ ಸೋಫಾವನ್ನು ಇದ್ರೆ ಅದ್ರ ಮೇಲೆ ಏನಾದ್ರು ಯೆಲ್ಲೋ ಕಲರು, ಬ್ಲೂ ಕಲರು, ಗ್ರೀನ್ ಕಲರ್ ಬಟ್ಟೆ ಹಾಕಿ ಕೂತ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಇವತ್ತು ಯಾರ್ಯಾರು ಬ್ಲ್ಯಾಕ್, ರೆಡ್ಡು, ವೈಟನ್ನ ಯೂಸ್ ಮಾಡ್ತೀರೋ
ಇವತ್ತು ಅವ್ರಿಗೆ ನೆಮ್ಮದಿ ಇರಲ್ಲ. ಯಾರೆಲ್ಲ ಸಖತ್ ನೆಮ್ಮದಿ ಬೇಕು ಅನ್ನೋರು ಎಲ್ಲೋ ಗ್ರೀನ್ ಬ್ಲೂ ಯೂಸ್ ಮಾಡಿ ತುಂಬ ಹ್ಯಾಪಿಯಾಗಿರ್ತಾರೆ. ಗುರುಜಿ, ಇವತ್ತು ನಿಮ್ಮ ಜೊತೆ ಮಾತಾಡೋದಕ್ಕೆ ಅಂತ ಒಬ್ಬ ವಿಶೇಷ ಅತಿಥಿ ಕರೆಯಲ್ಲಿ ಕಾಯ್ತಾ ಇದ್ದಾರೆ. ನಿಮ್ಮ ತುಂಬ ಆತ್ಮೀಯರು ಕೂಡ. ಹಲೋ ಸರ್, ನಿಮ್ಮ ಆತ್ಮೀಯರಾದಂತಹ ಆರ್ಯವರ್ಧನ್ ಗುರೂಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತನಾಡಿ. ಗುರುಜಿ ನಮಸ್ತೆ. ನಮಸ್ತೆ. ನಮಸ್ತೆ, ನಿಮಗೂ ನಮಸ್ಕಾರ. ಹೇಳಿ ಗುರುಗಳೇ, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದೆ. ಏನು ಅನ್ಸುತ್ತೆ, ಇವತ್ತು 20ನೇ ತಾರೀಕು ಪಿಕ್ಚರ್ ರಿಲೀಸ್ ಆಯ್ತೆ, ತುಂಬಾ ದೊಡ್ಡ ಸಕ್ಸಸ್ ಕಾಣ್ತಿದೆ, ಜನಗಳಿಗೆ ಟಿಕೆಟ್ ಸಿಗ್ತಾರೆ. ಅದು ಇದ್ರ ಕುತೂಹಲ ಏನು ಅನಿಸ್ತಾ ಇದೆ? ಎಲ್ಲ ದೇವರ ಆಶೀರ್ವಾದ, ನಿಮ್ಮಂತ ಗುರು ಹಿರಿಯರ ಆರೈಕೆ, ಮತ್ತೆ ಕನ್ನಡ ಕಲಾಭಿಮಾನಿಗಳ ಆಸೆ. ಹೌದೌದು. ಆಮೇಲೆ ನೀವೆಲ್ಲ ಡಿಪೆಂಡ್ಸ್ ಆಗಿರೋರು ಹಿಡ್ಕೊ ಬರ್ತಿಲ್ಲ. ಅದು ಹೆಂಗೆ ಇವಾಗ ನೋಡಿ, ಉಪೇಂದ್ರ ಅವ್ರು ಸುಮ್ಮನೆ ಡೈರೆಕ್ಷನ್ ಮಾಡ್ತಾರೆ, ಇವ್ರು ಕರ್ಕೊ ಬಂದ್ರಿ, ಇವಾಗ ದುನಿಯಾ ವಿಜಯವ್ರನ್ನ ಕರ್ಕೊ ಬಂದ್ರಿ. ಎಲ್ಲ ಪ್ರಾಣಿದು ಚಿಹ್ನೆಗಳು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತಲ್ಲ. ಯಾಕೆ ಸಲಗ, ಆಮೇಲೆ ಮೈಲಾರಿ ಎಲ್ಲ ನೀವೇ ಹೇಳಿದಿರಲ್ಲ, ನಂಬರ್ ಮಹತ್ವ ಅದು. ಹೌದೌದು. 28 ಅಂದ್ರೆ 1. ಹೌದೌದು. ಆಮೇಲೆ ನೀವು ತುಂಬಾ ಲೇಟೆಸ್ಟ್ ಬಂದ್ರು, ನಿಮ್ಮ ಹಾಡು ಇನ್ನೂ ಟಗರದ್ದು ಇನ್ನೂ ಹೆವಿ ದೊಡ್ಡ ಸಕ್ಸಸ್ಸು. ಇವತ್ತು ಶಿವಣ್ಣ ಎಲ್ಲೇ ನಿಂತು ಅದೇ ಸ್ಟೇಜ್ ಮೇಲೆ ಇರುತ್ತೆ ಹಾಡು. ಇದೆಲ್ಲ ಏನು ಕುತೂಹಲ, ನಿಮ್ಮ ಐಡಿಯಾ ಏನು ಸರ್? ಆ ಥರ ಏನಂದ್ರೆ ಅದೇ ಎಲ್ಲ ಸೆಲೆಕ್ಷನ್ ಹಂಗಿರುತ್ತೆ. ಹೌದು. ಯಾವ್ದಾದ್ರು ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ನೀವು ಹೇಳ್ದಂಗೆ ಹುಷಾರಾಗಿ ಹೆಜ್ಜೆ ಇಡಬೇಕು. ಹೌದು. ಆವಾಗ ಯಾವುದೇ ಕಾರಣಕ್ಕೂ ಎಡವಲ್ಲ. ಇವೇ ನೀವು ನಿರೀಕ್ಷೆ ಮಾಡಿರೋ ದೊಡ್ಡ ಸಕ್ಸಸ್ ಕಂಡಿತ್ತಲ್ಲ, ಇದ್ರ ಕುತೂಹಲ ಏನು ಅನಿಸ್ತೈತೆ ಸರ್? ಇದ್ರ ಕುತೂಹಲ ಏನು ಅನಿಸ್ತೈತೆ ಅಂದ್ರೆ ಉಪೇಂದ್ರ ಅವ್ರ ನಿರ್ದೇಶನ ಮಾಡೋದೇ ಒಂದು. ಯಾಕಂದ್ರೆ ಅವರ ಬಗ್ಗೆ 100 ಕೋಟಿಯಿಂದ 1000 ಕೋಟಿ ಬಿಸ್ನೆಸ್ ಆಗಿರೋ ಡೈರೆಕ್ಟರ್ಸೇ ಮಾತಾಡ್ತಾರೆ. ನಿಮ್ಮ ಮೆಚ್ಚಿನ ನಿರ್ದೇಶಕ ಯಾರಂದ್ರೆ ಉಪೇಂದ್ರ ಅವ್ರು ಅಂತಾರೆ. ಹೌದು. ನಮ್ಗೆ ಆ ಒಂದು ಡ್ರೈವ್, ಉಪೇಂದ್ರ ಅವರ ಶ್ರಮ, ಮತ್ತೆ ಅವರ ಒಂದು ಥಾಟ್ ಪ್ರೋಸೆಸ್ ಏನಿದೆ, ಅದೇ ಇದಕ್ಕೆಲ್ಲ ಕಾರಣ ಅನ್ಕೋತೀನಿ ಆರ್ಯವರ್ಧನ್ ಅವರು. ಆಮೇಲೆ ಅವರು ಸಿಂಪಲ್ ಸಿಟಿ ಏನು ಅನ್ಸುತ್ತೆ ಸರ್? ಕ್ಯಾಮ್ರಾ ಮುಂದೆ ಮಾತ್ರ ಅವ್ರು ವೈಲೆಂಟ್ ಆಗಿರ್ತಾರೆ, ಬಾಕಿ ಟೈಮ್ ಸಿಂಪಲ್ ಆಗಿ ಕೆಲಸ ಮಾಡ್ತಾರೆ. ಅದೇ ಅನ್ಸುತ್ತೆ. ಇದು ನಾ ಹೇಳಿದ್ನಲ್ಲ, ಮಗು ತರ ಅವರು. ಆ ಒಂದು ಸಿಂಪ್ಲಿಸಿಟಿನೇ ದೊಡ್ಡ ಮಟ್ಟಕ್ಕೆ ಎತ್ತರಕ್ಕೆ ಕರ್ಕೊಂಡು ಹೋಗೋದು ಯಾವಾಗ್ಲೂ. ನೋಡಿ, ನನ್ನ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರು ಅದೇ ತಾನೆ. ಹೌದು. ಅದೇ ಯಾವತ್ತು ಡೌನ್ ಟು ಅರ್ತ್ ಇರೋರೇ ಹಿಮಾಲಯದಷ್ಟು ಎತ್ತರ ಬೆಳೆಯೋದು. ಆಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಸರ್, ಇದು ಎಷ್ಟು ವರ್ಷದ ಪ್ರಾಜೆಕ್ಟ್? ನಿಮ್ಮಿಬ್ಬರದು ಒಂದು ರಿಲೇಶನ್ಶಿಪ್ ಅಲ್ಲಿ ಈ ತರ ಒಂದು ಸಿನಿಮಾ ಮಾಡ್ಬೇಕಂತ ಎಷ್ಟು ವರ್ಷದಿಂದ ಕನ್ಸು ಕಟ್ಟಿದ್ರಿ? ಸರ್, ಇದು 25 ವರ್ಷದಿಂದ ನಾನು ಅವ್ರ ಜೊತೆನೆ ಒಡನಾಟ ಇತ್ತು. 2 ಫಿಲಂ ಮಾಡಿದ್ವಿ ಅವ್ರ ಹೀರೋ ಆಗಿ. ಈ ಸಿನಿಮಾ ಏನಂದ್ರೆ ನನ್ಗೆ ನಿರ್ದೇಶನ ಮಾಡ್ತೀನಿ ಅಂದಿದ್ದೆ. ನನ್ಗೆ ಈ ಸಲಗಾ ಪ್ರೀ ರಿಲೀಸ್ ಇವೆಂಟ್ ಸಿಕ್ಕಿದಾಗ ಮಾಡೋಣ ಗುರುವೆ, ನಾನು ನಿರ್ದೇಶನ ಮಾಡ್ತೀನಿ ಅಂತಾಗ್ಲೇ ನನ್ಗೆ ಏನೋ ಅಂತಾರಲ್ಲ, ನಾನು ಸಾರ್ಕ ಬಿಡಯ ಇಂಡಸ್ಟ್ರಿಗೆ ಬಂದು ಉಪೇಂದ್ರ ಅವರೇನೆ ಒಂದು ನಿಮ್ ಬ್ಯಾನರ್ಗೆ ನಿಮ್ ಬ್ಯಾನರ್ಗೆ ಪಿಕ್ಚರ್ ಮಾಡ್ತೀವಿ ಅಂದಾಗ ಆ ತರ ಒಂದು ಖುಷಿ ಆಗೋಯ್ತು. ಸಾರ್ಕ್. ಶ್ರೀಕಾಂತ್ ಸರ್, ಹೇಳಿ ಮೇಡಮ್. ಇವತ್ತು ಒಳ್ಳೆ ಓಪನಿಂಗ್ ಸಿಕ್ಕಿದೆ ಮೂವಿಗೆ, ಹೇಗ್ ಅನಿಸ್ತಾ ಇದೆ? ಎಷ್ಟು ಖುಷಿ ಆಗಿದ್ದೀರಾ? ತುಂಬಾ ಖುಷಿಯಾಗಿದೆ ಮೇಡಮ್. ಓಪನಿಂಗ್ ಸಿಗೋದು ನಮ್ಗೆ ಸ್ವಲ್ಪ ಗ್ಯಾರಂಟಿ ಇತ್ತು. ಯಾಕಂದ್ರೆ ಉಪೇಂದ್ರ ನಿರ್ದೇಶನ ಅನ್ನೋದೇ ಒಂದು ಅಂಡರ್ಲೈನ್. ಅದು ಜನ 9 ವರ್ಷ ಆದ್ಮೇಲೆ ನಿರ್ದೇಶನ ಮಾಡ್ತಾ ಇರೋದು ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ರು. ಹಾಗೆ ನಿಮ್ಗೆ ಉಪೇಂದ್ರ ಸರ್ ಜೊತೆ ವರ್ಕ್ ಮಾಡಿದ್ ಹೇಗ್ ಅನಿಸ್ತಾ ಇದೆ? ಬಹಳ ಖುಷಿ. ಅವರು ನಾನು ಮುಂಚೆಯಿಂದಾನು ಅವ್ರು 2 ಫಿಲ್ಮ್ ಮಾಡಿದ್ವಿ ಅವ್ರ ಹೀರೋ ಆಗಿ. ಇದು ನಿರ್ದೇಶನ ಮಾಡಿರೋದ್ರಿಂದ ಇನ್ನೂ ಹತ್ರ ಆದ್ವಿ. ಯಾಕಂದ್ರೆ ಅವರು ನಮ್ ಜೊತೆನೆ ತಗೊಂಡೋದ್ರು ನಮ್ ಟೀಮ್ ನ. ನನ್ನೂ ಸೇರಿದಂತೆ ಒಂದು 25ರಿಂದ 50 ಜನ ಟೀಮ್ ಇದ್ದಿದ್ ನಾವು 2 ವರ್ಷದಿಂದ ಸತತವಾಗಿ ಜೊತೆಲೇ ಇದ್ವಿ. ಓಕೆ ಸರ್, ಹಾಗೆ ಕಲೆಕ್ಷನ್ ಎಷ್ಟಾಗ್ಬೋದು ಅಂತ ನಿರೀಕ್ಷೆ ಮಾಡ್ತಾ ಇದ್ದೀರಾ? ಇಲ್ಲ, ಅಲ್ಲಿ ನೋಡಿ, ಇದು ನಂಬರ್ಗೆ ನಂಬರ್ ಅಲ್ಲೇ ಕೂತಿದ್ದಾರೆ. ಹೌದು. ಅವ್ರು ಹೇಳ್ಬೇಕು. ಇಲ್ಲ, ನಿಮ್ಗೆ ಈ ನಡುವೆ ಸಖತ್ ನೀವು ಮಹಾರಾಜಿ ಅಷ್ಟರಾಜಿ ಎಲ್ಲಾನು ಪ್ರೆಡಿಕ್ಷನ್ ಮಾಡ್ತೀರಾ. ನೀವು ಇದು ಹೆಂಗ್ ಸರ್? ಅಷ್ಟೊಂದು ನಾನು ಬಹಳ ಅಬ್ಸರ್ವ್ ಮಾಡಿದ್ರೆ ನನಗೆ ರಪ್ಪನ್ ಹೇಳ್ತಾ ಇರಲಿಲ್ಲ. ಅದು ಹೆಂಗೆ ಸರ್ ನೀವು? ನಿಮ್ಮ ಸವಾಸ, ನಾನು ಜೊತೆ ಒಡನಾಟನೇ ಇವೆಲ್ಲ ನಮ್ಗೆ ನಂಬರ್ ಮೇಲೆ ಆಸಕ್ತಿ. ನಿಮ್ಮ ಜೊತೆ ಜಾಸ್ತಿ ದಿನ ಕಾಲ ಕಳೆದಿರೋದೇ ನಮ್ಗೊಂದು ಈ ನಂಬರ್ ಬಗ್ಗೆ ತಿಳ್ಕೊಳಕ್ ಒಂದು ಇದಾಯ್ತು ಅವಕಾಶ. ಓಕೆ ಶ್ರೀಕಾಂತ್ ಸರ್, ಆರ್ಯವರ್ಧನ್ ಗುರೂಜಿ ಅವ್ರು ಹೇಳಿದ್ದಾರೆ ತುಂಬಾ ಚೆನ್ನಾಗಿ ಕಲೆಕ್ಷನ್ ಆಗತ್ತೆ ಅಂತ ಕೂಡ ಹೇಳಿದ್ದಾರೆ. ನಮ್ಮ ಜಿ ಪಿಕ್ಚರ್ ವಾಹಿನಿ ಕಡೆಯಿಂದ ಕೂಡ ನಿಮ್ಮ ಸಿನಿಮಾಕ್ಕೆ ಆಲ್ ದ ವೆರಿ ಬೆಸ್ಟ್, ತುಂಬಾ ಒಳ್ಳೆ ಯಶಸ್ಸಾಗ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಒಳ್ಳೆದಾಗ್ಲಿ, ನಿಮ್ಮ ಸಿನಿಮಾ ಸೂಪರ್ ಸಕ್ಸಸ್ ಆಗಲಿ. ಗುರುಜಿ, ಈ ತರ ತುಂಬಾ ದೊಡ್ಡ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು ತಮ್ಮ ಚಲನಚಿತ್ರನ ರಿಲೀಸ್ ಮಾಡೋದಕ್ಕಾಗ್ಲಿ, ಟೀಸರ್ ರಿಲೀಸ್ ಮಾಡೋಕ್ಕಾಗ್ಲಿ, ಅಥವಾ ಯಾವ ದಿನ ಮುಹೂರ್ತ ಮಾಡಬೇಕು, ಈ ತರದ್ದೆಲ್ಲ ನಿಮ್ಗೆ ಕೇಳ್ತಾ ಇರ್ತಾರೆ. ನಿಮ್ಗೆ ಎಷ್ಟು ಖುಷಿ ಆಗತ್ತೆ? ಇಲ್ಲ, ನನಗೂ ಶ್ರೀಕಾಂತ್ ಅವರು ತುಂಬ ವರ್ಷದಿಂದ ಸಂಬಂಧ. ಹಾಗಾಗಿ ನಾವು ತುಂಬ ಜನರಲ್ಲಾಗಿ ಮಾತಾಡ್ತೀವಿ. ಅಂದರೆ ನಂಗೆ ತುಂಬ ಆತ್ಮೀಯರು, ಎಲ್ಲ ರೀತಿಯಲ್ಲೂ ತುಂಬ ಆತ್ಮೀಯರು, ಯಾವುದೇ ಒಂದು ಆಗಲಿ. ಮತ್ತು ಈ ಸಿನಿಮಾ ಇಂತಿಂಥ ಸಿನಿಮಾ ಹಿಂಗೆ ಆಗುತ್ತೆ ಅಂತಾರೆ. ಆದರೆ ನಾವು ತುಂಬ ಟೆಂಪಲ್ ಟ್ರಿಪ್ ಮಾಡಿದಾಗ, ಅಲ್ಲೂ ನಾವು ಶುಕ್ರನ್ ಟೆಂಪಲ್ಗೆ ಹೋದಾಗ ಸಖತ್ ಅವ್ರಿಗೆ ಖುಷಿ ಆಗುತ್ತೆ. ಈ ಸಿನಿಮಾ ತುಂಬ ದೊಡ್ಡ ಸಕ್ಸಸ್ ಆಗುತ್ತೆ. ಇದು ಮುಂದೆ ಸಿನಿಮಾ ಅವ್ರಿಗೆ ಅದ್ಭುತವಾದ ಡೇಟ್. ಉಪೇಂದ್ರ ಒಂದು ಕಾಲ್ ಶೀಟ್ ಸಿಕ್ಕಿರೋದು, ಅವ್ರು ಡೈರೆಕ್ಷನ್ ಮಾಡ್ತಿರೋದು ಒಂದು ದೊಡ್ಡ ಯೋಗ, ದೊಡ್ಡ ಭಾಗ್ಯ, ತುಂಬ ದೊಡ್ಡ ಕನಸು ಎಲ್ಲರಿಗೂ ಕೂಡ. ಉಪೇಂದ್ರ ಜೊತೆ ಅವ್ರ ಸಿನಿಮಾ ಡೈರೆಕ್ಷನ್ ಮಾಡೋದೇ ಭಾಳ ಕಮ್ಮಿ, ಬೆಳ್ಳೆಣಿಕೋಷ್ಟು ಮಾಡ್ತಾರೆ.
ಹಾಗಾಗಿ ಅವ್ರು ತುಂಬ ತಲೆ ಕೆಡಿಸ್ಕೊಂಡ್ ಮಾಡ್ತಾರೆ. ಹಾಗಾಗಿನೇ 100% ಸಿನಿಮಾ ನೋಡೋಕೆ ಬಂದವ್ರಿಗೂ ಕೂಡ ತಲೆಯಲ್ಲಿ ಸುಮ್ಮನೆ ಥಿಯೇಟ್ರಲ್ಲಿ ಅಂತ ಕೂಸಲ್ಲ, ಅವ್ರಿಗೂ ತಲೆ ಕೆಡಿಸ್ತಾ ಇರ್ತಾರೆ 100%. ತುಂಬ ನನಗೂ ಶ್ರೀಕಾಂತ್ ಅವರು ತುಂಬ ಒಳ್ಳೆ ಆತ್ಮೀಯ ಒಂದು ಒಳನಾಟ. ಅವ್ರ ಫ್ಯಾಮಿಲಿ ಆಗಲಿ ನಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿದೆ. ಓಕೆ ಗುರುಜಿ, ನಮ್ಮ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ ಮ್ಯಾಮ್. ನಮಸ್ತೆ ಸರ್, ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ನಿಮ್ಮ ಹೆಸರೇನು? ಮ್ಯಾಮ್, ನಾವು ಬೆಂಗಳೂರು ರೂರಲ್ಲಿಂದ ಗುಂಡೂರು ಅಂತೇಳಿ ಮಾತಾಡ್ತಾ ಇರೋದು. ನನ್ನ ಹೆಸರು ರಾಕೇಶ್ ಅಂತ. ರಾಕೇಶ್ ಅವರೇ, ನಮ್ಮ ಜೊತೆ ಆರ್ಯವರ್ಧನ್ ಗುರೂಜಿ ಅವರು ಇದ್ದಾರೆ, ಮಾತನಾಡಿ. ನಮಸ್ತೆ ಗುರೂಜಿ. ರಾಕೇಶ್ ಅವರು ಹೇಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ ಗುರೂಜಿ, ನೀವು ಚೆನ್ನಾಗಿದ್ದೀರಾ ಗುರೂಜಿ? ನಾನು ಅದ್ಭುತವಾಗಿದ್ದೀನಿ. ಹಾ ಗುರೂಜಿ. ಯಾರ ಬಗ್ಗೆ ಕೇಳ್ತೀರಾ ರಾಕೇಶ್ ಅವರೇ? ಅಂದ್ರೆ ನನ್ಗೆ ಇಷ್ಟವಾದ ನನಗೆ ಸೂಟ್ ಆಗೋಂತ ನಂಬರ್ ಯಾವುದು ಮತ್ತೆ ನನಗೆ ಸೂಟ್ ಆಗೋದಂತ ಬಣ್ಣ ಯಾವುದು ಅಂತ ಕೇಳೋದಕ್ಕೆ ಗುರೂಜಿ ಅವರು ಇದು ಚೆನ್ನಾಗಿ ಹೇಳ್ತಾರೆ. ರಾಕೇಶ್ ಅವರೇ, ನಿಮ್ಮ ಡೇಟ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಇದನ್ನೆಲ್ಲ ಹೇಳಿ ಗುರೂಜಿ ಅವ್ರಿಗೆ. ನನ್ನ ಡೇಟ್ ಆಫ್ ಬಂದು 13/9/1999 ಗುರೂಜಿ. 13/9/1999 ಗುರೂಜಿ. ನಿಮ್ಮ ಡೇಟ್ ಆಫ್ ಬರ್ತ್ 4 and 5 ಕಾಂಬಿನೇಷನ್. ಏನು ಮಾಡ್ತಾ ಇದ್ದೀರಾ ಕೆಲಸ? ವರ್ಕ್ ಮಾಡೋದಕ್ಕೆ ಜಾಬ್ ಹುಡುಕ್ತಾ ಇದ್ದೀನಿ ಗುರೂಜಿ. ಓಕೆ, ನಿಮಗೆ ಅದು ಅದ್ಭುತವಾದ ಬಣ್ಣ ಆರೆಂಜು ಮತ್ತು ಬ್ಲೂ ರೆಡ್ ತುಂಬ ಚೆನ್ನಾಗಿ ಆಗಿಬರುತ್ತೆ. ಹಾಗಾಗಿ ನಿಮ್ಗೆ ಯಾವಾಗಲೂ ಕೂಡ ನನಗೆ ತಿಳಿದಿರೋ ಪ್ರಕಾರ ಒಂದು 6 ಮುಖ ರುದ್ರಾಕ್ಷಿನ ಯೂಸ್ ಮಾಡಿ, ತುಂಬ ಲಕ್ಕನ್ನು ತಂದು ಕೊಡುತ್ತೆ. 6 ಮುಖ ರುದ್ರಾಕ್ಷಿ, 6 ಮುಖ ರುದ್ರಾಕ್ಷಿನ ಯೂಸ್ ಮಾಡಿ. ಆಮೇಲೆ ನಿಮ್ಮ ಫೇವ್ರೆಟ್ ಡೇಟ್ 19/12/24. ನಿಮಗೆ ಕೆಲಸ ಸಿಗುತ್ತೆ ಸರ್, 100ಕ್ಕೆ 100 ಸಿಗುತ್ತೆ ಸರ್. ನೀವು 13ನೇ ತಾರೀಕಲ್ಲಿ ಹುಟ್ಟಿರಲ್ವಾ? 13ನೇ ತಾರೀಕು ಅಲ್ಲು ಅರ್ಜುನ್ಗೆ ಬೇಲ್ ಸಿಕ್ಬಿಟ್ಟಿದೆ, ದರ್ಶನ್ ಅವ್ರಿಗೆ ಬೇಲ್ ಸಿಕ್ಕಿದೆ. ನಿಮ್ಗೆ ಕೆಲಸ ಸಿಗಲ್ವಾ ಸರ್? ನೋಡಿದ್ರ 13ನೇ ತಾರೀಕು ಡಿಸೆಂಬರ್ 13. ಡಿಸೆಂಬರ್ ಯಾವಾಗಲೂ ಪ್ರಪಂಚದಲ್ಲಿ ಏನಾರು ಒಂದು ಕಿತಾಪತಿ ಮಾಡುತ್ತೆ. ಡಿಸೆಂಬರ್ 13 ಇದೆಯಲ್ಲ ಸರ್, ಡಿಸೆಂಬರ್ ಅನ್ನೋದು ಯಾವಾಗಲೂ ಮಿರಾಕಲ್. ಅಲ್ಲೂ ಅರ್ಜುನ್ ಹೆಂಡತಿಗೆ ಮುತ್ತು ಕೊಟ್ಬಿಟ್ಟು ಒಳಗಡೆ ಹೋಗ್ತಾನೆ, ಕೊಡ್ತೀನಿ ಅಷ್ಟೇ ಸಾಕಪ್ಪ ಕೊಡ್ಬೇಕಾದ್ರೆ ಅಂತ. ಆದ್ರೆ ಆಚೆ ನೋಡಿ ರಪ್ಪಂದು ಬೇಲಾಗುತ್ತೆ. ಅದೇ ಥರ ಒಂದು ದರ್ಶನ್ ಅವ್ರು ತುಂಬ ಅವ್ರ ಅಭಿಮಾನಿಗಳು ಕಾಯ್ತಿದ್ರು. ಡಿಸೆಂಬರ್ 13ನೇ ತಾರೀಕು ಬೇಲ್ ಸಿಗುತ್ತೆ ನಿಮಗೆ. 13ನೇ ತಾರೀಕು ಹುಟ್ಟಿದ್ರೆ ಕೆಲಸ ಸಿಗುತ್ತೆ. ಕೆಲಸ ಸಿಕ್ಕಿದ ಮೇಲೆ ಖಂಡಿತ ಅಲ್ಲಿ ಕೂಡ ನಮ್ಮ ಬ್ರಹ್ಮನ್ಗೆ ಒಂದು ನಮಸ್ಕಾರ ಮಾಡಿ ಒಳ್ಳೇದಾಗ್ಲಿ. ಕೇಳಿಸ್ಕೊಂಡ್ರಲ್ಲ ರಾಕೇಶ್ ಅವರೇ, ಗುರೂಜಿ ಹೇಳಿದ್ದಾರೆ ಆರೆಂಜ್ ಕಲರ್ ನಿಮ್ಗೆ ತುಂಬಾ ಒಳ್ಳೇದಾಗತ್ತೆ ಅಂತ. ಹಾಗೆ 6 ಮುಖದ ರುದ್ರಾಕ್ಷಿ ಕೂಡ ಧರಿಸೋದಕ್ಕೆ ಹೇಳಿದ್ದಾರೆ, ಅದನ್ನ ಕೂಡ ಧರಿಸಿ. ಹಾಗೆ 3, 6, 9 ಮತ್ತೆ 1ನೇ ನಂಬರ್ ನಿಮ್ಮ ಅದೃಷ್ಟ ಸಂಖ್ಯೆ ಅಂತ ಹೇಳಿದ್ದಾರೆ. ಈ ನಂಬರ್ಸ್ಗಳನ್ನ ಆದಷ್ಟು ನಿಮ್ಮ ಜೀವನದಲ್ಲಿ ಬಳಸಿ ಅಂತ ಹೇಳ್ತಾ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ರಾಕೇಶ್ ಅವರೇ. ಗುರೂಜಿ, ಪ್ರತಿದಿನದಂತೆ ಇವಾಗ ದಿನದ ಸಲಹೆಯನ್ನ ಕೇಳುವಂತಹ ಸಮಯ. ನಮ್ಮ ವೀಕ್ಷಕರಿಗೆ ಯಾವ ಸಲಹೆಯನ್ನ ಕೊಡ್ತಾ ಇದ್ದೀರಾ? ಇವತ್ತು 20ನೇ ತಾರೀಕು ಆಗಿರೋದ್ರಿಂದ ಇವ್ರಿಗೆ ಇವತ್ತು ತುಂಬ ದೊಡ್ಡ ಪರಿಹಾರ. ಬಹಳ ಅರ್ಥ ಮಾಡ್ಕೊಳ್ಳಿ. ಇವತ್ತು ಮೀನಿಗೆ ಇಲ್ಲ ಆಮೆಗೆ, ನೀರಲ್ಲಿರುವಂಥ ಒಂದು ಪ್ರಾಣಿಗೆ ಯಾವುದಕ್ಕಾರು ಊಟ ಹಾಕ್ಬೇಕು. ನೀರಲ್ಲಿರುವಂಥ ಪ್ರಾಣಿ 100%. ನಿಮ್ಮೂರಲ್ಲಿ ಕೆರೆ ಇರುತ್ತೆ, ನಿಮ್ಮ ಮನೆ ಹತ್ರ ಬಾವಿ ಇರುತ್ತೆ, ಒಂದು ಸಣ್ಣ ಇದಾಗಿರುತ್ತೆ 100%. ಇಲ್ವಾ ಅವ್ರಿಗೆ ಇವತ್ತು ನೀರು ಸಿಗ್ತಾ ಇಲ್ಲ ಅನ್ನೋರಿಗೆ 100% ಇರ್ಬೇಗ ಏನಾದ್ರು ಊಟ ಹಾಕಿದ್ರು ಕೂಡ ಇವತ್ತು ತುಂಬ ಅವ್ರ ಇಷ್ಟಾರ್ಥಗಳು ನೆರವೇರುತ್ತೆ. ನಾನು ಶಬರಿಮಲೆ ಪಾದಯಾತ್ರೆ ಮಾಡ್ಬೇಕಾದ್ರೆ ನನಗೆ ನಡೆಯೋಕ್ಕೆ ಕಷ್ಟ ಆಗೋದು. ದಾರದ್ದಕ್ಕೂ ಇರಬೇಕೇ ಏನಾದ್ರು ತಗೊಂಡು ರವೆ ಸಕ್ಕರೆ ಹಾಕ್ತಲೇ ಇರುವೆ 100%. ಹಾಕಿದ ತಕ್ಷಣ ತುಂಬ ಚೆನ್ನಾಗಿ ನಾನು ನಡಿಬೇಕಾದ್ರೆ ಪಾದಯಾತ್ರೆ ಮಾಡ್ಬೇಕಾದ್ರೆ ಇವತ್ತು ಹಾಕಿ ನೋಡಿ, ನಿಮ್ಮ ಲೈಫಲ್ಲಿ ಬದಲಾವಣೆ ಆಗುತ್ತೆ. ಆಗದಿರೋ ಕೆಲಸ ಎಲ್ಲ ಆಗುತ್ತೆ. ಇವತ್ತು ಮಾಡಿ 100% ಆಗಲ್ಲ ಅಂತ ನಿಮ್ಮ ಮನಸ್ಸು ಹೇಳ್ತಿರ್ಬೋದು, ಆಗಲ್ಲ ಅಂತ. ನಾನು ಹೇಳ್ತೀನಿ ಆಗುತ್ತೆ ಅಂತ. ನೀವು ಮಾಡಿ ನಿಮ್ಮ ಕೆಲಸ ಎಲ್ಲ ಸಕ್ಸಸ್ ಅನ್ನ ಕಾಣ್ತೀರ. ನನಗಿರೋ ನಂಬಿಕೆ. ನೋಡಿದ್ರಲ್ಲ ವೀಕ್ಷಕರೇ, ಗುರೂಜಿ ಇವತ್ತಿನ ದಿನದ ಸಲಹೆಯನ್ನ ಕೊಟ್ಟಿದ್ದಾರೆ. ಜಲಚರಗಳಿಗೆ ಆದಷ್ಟು ಇವತ್ತು ಫೀಡ್ ಮಾಡಿ ಅಂತ ಹೇಳಿದ್ದಾರೆ. ಗುರೂಜಿ ಬಹಳಷ್ಟು ಉಪಯುಕ್ತಕರ ಮಾಹಿತಿಯನ್ನ ಇವತ್ತು ಕೊಟ್ಟಿದ್ದೀರಾ. ನಂಬರ್ 20 ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಯಾವ ಬಣ್ಣ ಅದೃಷ್ಟ, ಯಾವ ನಂಬರ್ ಅದೃಷ್ಟ ಅಂತ ಕೂಡ ಹೇಳ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ. ಇಷ್ಟ ತನಕ ನೋಡಿದ್ರೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9ನವರು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡ್ದರ್ಮನ ಉದ್ಧಾರ ಮಾಡ್ಲಿ ಅಂತ ಕೈ ಮುಗಿತೀನಿ. ನೀವು ಚೆನ್ನಾಗಿರಿ, ನಾನು ಚೆನ್ನಾಗಿರ್ತೀನಿ. ಇದಾಗಿತ್ತು ಇವತ್ತಿನ ಜಿ ಪಿಕ್ಚರ್ ಸಂಖ್ಯಾಶಾಸ್ತ್ರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಆರ್ಯವರ್ಧನ್ ಗುರೂಜಿ ಅವರೊಟ್ಟಿಗೆ ಸಂಖ್ಯಾಶಾಸ್ತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.